ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಆಗಿರೋದು ಡಿವೈಎಸ್ಪಿ ಜೊತೆಗೆ ಪ್ರತಿಭಟನಾಕಾರರು ವಾಕ್ಸಮರವನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿನ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಚಿತ್ರದುರ್ಗದ ಐನಹಳ್ಳಿ ಬಳಿ ಪ್ರತಿಭಟನೆ ಆಗ್ತಾ ಇದೆ. ಕಾರಣ ರಾಷ್ಟ್ರೀಯ ಹೆದ್ದಾರಿಗಳನ್ನ, ರೈಲುಗಳನ್ನ ಈ ರೀತಿಯಾಗಿ ತಡೆದು ಪ್ರತಿಭಟನೆ ಮಾಡೋಕೆ ಅವಕಾಶಗಳು ಇರೋದಿಲ್ಲ. ಇದ್ರೂ ಕೂಡ ಒಂದು 5 ನಿಮಿಷಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅದಕ್ಕಿಂತಲೂ ಹೆಚ್ಚು ಏನಾದರೂ ತಡೆಯಕ್ಕೆ ಶುರು ಮಾಡಿದ್ರೆ ಅವರನ್ನ ಬಂಧಿಸುವಂತ ಎಲ್ಲಾ ಅಧಿಕಾರವೂ ಕೂಡ ಪೊಲೀಸರಿಗೆ ಇರುತ್ತೆ. ಹಾಗಾಗಿ ಈಗ ತುಂಬಾ ಹೊತ್ತು ಅವಕಾಶವನ್ನ ಮಾಡಿಕೊಡೋದಿಲ್ಲ. ರಾಷ್ಟ್ರೀಯ ಹೆದ್ದಾರಿಗಳನ್ನ ತಡೆ ಹಿಡಿಯುವಂತ ಕೆಲಸವನ್ನ 5 ನಿಮಿಷ ಅವಕಾಶ ಮಾಡಿಕೊಡ್ತಾರೆ. 5 ನಿಮಿಷ ಅಷ್ಟೇ ಪ್ರತಿಭಟನೆ ಮಾಡಿ ಆಚೆ ಬನ್ನಿ ಅಂತೀವಿ. ಕಂಟಿನ್ಯೂ ಮಾಡ್ತೀವಿ ನಾವು ಅನ್ನೋದಾದ್ರೆ ಅಲ್ಲಿ ಮತ್ತೆ ಅವರನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಈಗ ಅಲ್ಲಿ ವಶಕ್ಕೆ ತಗೊಳ್ಳುವಂತ ಕೆಲಸ ಮಾಡಿದ್ದಾರೆ. ಶೋಷಿತ ಸಮುದಾಯಗಳ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿರೋದು, ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸಿದ್ದರಾಜು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಿದ್ದರಾಜು, ಇವತ್ತು ಪ್ರತಿಭಟನೆಯನ್ನ ಮುಂಚಿತವಾಗಿ ನಿಗದಿಯಾಗಿತ್ತಾ, ಏಕಾಏಕಿಯಾಗಿ ಪ್ರತಿಭಟನೆ ಶುರುವಾಯ್ತಾ? ಅರುಣ್, ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ತಾಲೂಕಿನ ಐನಹಳ್ಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 4 ತಡೆದು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಒಂದು ಪ್ರತಿಭಟನೆ ನಡೆಸಿದ್ರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಒಂದು ಪ್ರತಿಭಟನೆ ನಡೆಸಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿ ಯಾರಿಗೂ ಮಾಹಿತಿ ನೀಡದೆ ಏಕಾಏಕಿ ದಿಢೀರ್ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿಗೆ ಮಧ್ಯಪ್ರವೇಶಿಸಿದಂತ ಹಿಂದ ಮುಖಂಡ ಜಗದೀಶ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆದಿರುವಂತದ್ದು. ಈ ವೇಳೆ ಪ್ರಾಣವನ್ನಾದ್ರೂ ಬಿಡ್ತೀವಿ, ಆದ್ರೆ ಸಿದ್ದರಾಮಯ್ಯ ಅವರನ್ನ ಬಿಡಲ್ಲ, ರಕ್ತವನ್ನಾದ್ರೂ ಚೆಲ್ತೀವಿ, ಸಿದ್ದರಾಮಯ್ಯ ಅವರನ್ನ ಬಿಡಲ್ಲ ಎಂಬ ಘೋಷಣೆ ಕೂಗಿದ್ರು. ಹಾಗೆ ಗೋ ಬ್ಯಾಕ್ ಟು ಗವರ್ನರ್ ಎಂಬ ಘೋಷಣೆಯನ್ನು ಕೂಡ ಮೊಳಗಿಸಿದ್ರು. ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಹೋರಾಟಗಾರರು ಪ್ರತಿಭಟನೆಯನ್ನು ಮಾಡಿದ್ರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದಂತ ಪೊಲೀಸ್ ಡಿವೈಎಸ್ಪಿ ದಿನಕರ್ ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು. ಈ ವೇಳೆ ಓರ್ವ ಪ್ರತಿಭಟನಾಕಾರ ನಡು ರಸ್ತೆಯಲ್ಲಿ ಮಲಗುವಂತೆ ನಟನೆಯನ್ನು ಕೂಡ ಮಾಡಿದ್ರು. ಈ ವೇಳೆ ಅವರೊಂದಿಗೆ ವಾಗ್ವಾದ ಹಾಗೂ ಮಾತಿನ ಚಕಮಕಿ ನಡೆದಿದ್ದು. ಈ ವೇಳೆ ಸುಮಾರು 10ಕ್ಕೂ ಅಧಿಕ ಜನರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಆ ವೇಳೆ ರಸ್ತೆ ಮಧ್ಯೆ ಮಲಗಿದಂತ ಬಿಟಿ ಜಗದೀಶ್ ಅವರನ್ನ ಪೊಲೀಸ್ ಜೀಪಿಗೆ ಹಾಕುವಂತ ದೃಶ್ಯ ನಿಜವಾಗ್ಲೂ ಕೂಡ ಎಲ್ಲರನ್ನೂ ಒಂದು ಅಚ್ಚರಿಗೊಳಿಸಿ. ಯಾಕಂದ್ರೆ ರಸ್ತೆ ತಡೆ ನಡೆಸಿ ಸುಮಾರು ಹೊತ್ತು ರಸ್ತೆ ಸಂಚಾರವನ್ನು ಅಸ್ತವ್ಯಸ್ತಗೊಳಿಸಿದ್ರು. ಹೀಗಾಗಿ ಸುಮಾರು 1 ಕಿಲೋಮೀಟರ್ ದೂರದವರೆಗೆ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಈ ವೇಳೆ ಹಲವಾರು ಜನರು ಸಮಸ್ಯೆ ಕೂಡ ಅನುಭವಿಸಿದ್ರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದಂತ ಪೊಲೀಸರು ರಸ್ತೆ ತಡೆಯನ್ನು ತೆರವುಗೊಳಿಸಲು ಹರಸಾಹಸ ಪಟ್ಟರು. ಹೀಗಾಗಿ ಒಟ್ಟಾರೆ ಏನಂತಂದ್ರೆ ಸಿದ್ದರಾಮಯ್ಯ ಪರ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ವ್ಯಾಪಕವಾಗಿ ವಾಹನ ಸವಾರಿಗೆ ತೀವ್ರ ಸಮಸ್ಯೆಯನ್ನು ಉಂಟು ಮಾಡಿದ್ರು ಅಂತಾನೆ ಹೇಳ್ಬೋದು. ಅರುಣ್. ಓಕೆ ಸಿದ್ದರಾಜು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸತ್ತ